ಹಾಸನ ನಗರದ ಇಮನ್ ಸಿಂಗ್ ಫ್ಯಾಕ್ಟರಿ ಅಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಂತ ಓರ್ವ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ತಾನೆ. ಅದಾದ ನಂತರ ಒಂದಿಷ್ಟು ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಇದು ಕೊಲೆ ಶಂಕೆಯನ್ನ ವ್ಯಕ್ತಪಡಿಸ್ತಾರೆ. ಇದಾದ ನಂತರ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಒಂದಿಷ್ಟು ಪ್ರತಿಭಟನೆ ನಡೆಸಲಾಗುತ್ತೆ ಅವರ ಕುಟುಂಬಸ್ಥರು ಹಾಗೂ ಯುವಕನ ಸ್ನೇಹಿತರಿಂದ. ಘಟನೆ 3 ಗಂಟೆಗೆ ನಡೆದ್ರೆ 7 ಗಂಟೆಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಮನೆಯಿಂದ ಹಾಕೊಂಡು ಹೋಗಿದ್ದು ಯೂನಿಫಾರ್ಮ್ ಡ್ರೆಸ್ಸು, ಆದ್ರೆ ವಾಪಸ್ ಶವ ಸಿಕ್ಕ ಸಂದರ್ಭದಲ್ಲಿ ಡ್ರೆಸ್ಸೇ ಬದಲಾಗಿ ಹೋಗ್ಬಿಟ್ಟಿದೆ. ಇಷ್ಟೆಲ್ಲ ಆಗಿದೆ ಅಂತ ಅಂದ್ರೆ ಇದರಿಂದ ಏನೋ ಒಂದು ಷಡ್ಯಂತ್ರ ನಡೆದಿದೆ. ಅಂಡ್ ಏನು 3 ಗಂಟೆಗೆ ಈ ಪ್ರಕರಣ ನಡೆದಿದೆ. ಇದಾದ ನಂತರ ಕುಟುಂಬಸ್ಥರಿಗೆ ಮಾಹಿತಿ ಕೊಡಬೇಕಾಗಿತ್ತು, ಆದ್ರೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಸಾಕಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ ಈ ಪ್ರಕರಣದಲ್ಲಿ. ಹಂಗಾಗಿ ಸ್ಥಳಕ್ಕೆ ಕಂಪನಿಯ ಮ್ಯಾನೇಜರ್ ಬರಬೇಕು, ಆಡಳಿತ ಮಂಡಳಿಯವರು ಸ್ಪಾಟಿಗೆ ಬರಬೇಕು, ನಮಗೆ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಜೆನ್ಯೂನ್ಲಿ ಅಕ್ಷಣಕ್ಕೆ ಪೊಲೀಸರು ಅವರನ್ನ ಎಷ್ಟು ಸಮಾಧಾನ ಪಡಿಸಬಹುದೋ ಅಷ್ಟು ಸಮಾಧಾನವನ್ನ ಪಡಿಸುವ ಪ್ರಯತ್ನವನ್ನು ಕೂಡ ಪಟ್ಟರು. ಆ ಕ್ಷಣದಲ್ಲಿ ನಾನು ಇಲ್ಲ ಅಂತ ಹೇಳೋದಿಲ್ಲ. ನೀವು ಕಂಪ್ಲೇಂಟ್ ಕೊಡ್ರಪ್ಪ, ನೀವು ಕಂಪ್ಲೇಂಟ್ ಕೊಡಿ. ನೀವ್ ಏನೇನು ಆರೋಪ ಮಾಡ್ತೀರಿ ಅವೆಲ್ಲವನ್ನು ಕಂಪ್ಲೇಂಟ್ ಕೊಡಿ, ನಾವು ತನಿಖೆ ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ. ಎಂತೆಂಥದೋ ಪ್ರಕರಣ, ಮೊನ್ನೆ ನಡೆದಂತ ಆ ಮಹಿಳೆ ನಾಟಕ ಆಡಿ ಕುಣಿಗಳಿಗೆ ಹೋಗಿ ಕೂತಿದ್ದ ಪ್ರಕರಣನೇ ನಾವು ಬೇಡ್ಸಿದ್ದೀವಿ. ಈ ಪ್ರಕರಣನೂ ಕೂಡ ಅಷ್ಟೇ ನ್ಯಾಯಯುತವಾಗಿ ನಾವು ತನಿಖೆ ಮಾಡ್ತೀವಿ, ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳೆಲ್ಲ ನಡೀತಾ ಇತ್ತು. ಕುಟುಂಬಸ್ಥರ ಪಟ್ಟು ಒಂದೇ, ಯಾರು ಆತ ಮ್ಯಾನೇಜರ್ ಇದ್ದಾನೆ ಆಡಳಿತ ಮಂಡಳಿಯವರನ್ನ ಈ ಕೂಡಲೇ ಕರೆಸಬೇಕು ನೀವು ಇಲ್ಲಿಗೆ ಅಂತಕ್ಕಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿದ್ದ ಯಾರೋ ಒಬ್ಬ ಯುವಕ ಅವರು ಒಂದಿಷ್ಟು ಈ ಸಂದರ್ಭದಲ್ಲಿ ನೋವಲ್ಲಿರ್ತಾರೆ, ಆಕ್ರೋಶ ಭರಿತವಾಗಿರ್ತಾರೆ. ಅದೇ ಸಂಬಳ ನಿಮ್ಗೆ ಸರ್ಕಾರ ಸಂಬಳ ಯಾಕ್ರಿ ಕೊಡೋದು, ಕರೆಸ್ರಿ ಅವನ್ನ ಇಲ್ಲಿಗೆ ಅಂತ ASP ಅವರಿಗೆ ಹೇಳಿಬಿಡ್ತಾರೆ. ಈ ಸಂದರ್ಭದಲ್ಲಿ ASP ಅವರು ಒಂದು ಮಟ್ಟಕ್ಕೆ ಅವರ ಪೀಕ್ ಲೆವೆಲ್ ಹೋಗ್ಬಿಟ್ಟಿರುತ್ತೆ, ಸಮಾಧಾನ ಮಾಡಿ ಮಾಡಿ ಮಾಡಿ. ಆ ಸಂದರ್ಭದಲ್ಲಿ ಅವರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ, ಯುವಕನ ಮೇಲೆ ಕೂಗಾಡಿದ್ದಾರೆ, ಹಾರಾಡಿದ್ದಾರೆ. ನನಗೆ ಯಾರೇ ಸಂಬಳ ಕೊಡ್ತಾರೆ, ಹೋಗಿ ನಾನು ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಹೋಗು, ನಾನು ಯಾಕೆ ಕರೆಸ್ಬೇಕು ಅವ್ರನ್ನ, ನಾನು ಕರೆಸೋದಿಲ್ಲ, ಹೋಗು ಅಂತ ಹೇಳಿ ಒಂದಿಷ್ಟು ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಉದ್ವಿಗ್ನತೆ ವ್ಯಕ್ತ ಎಲ್ಲ ಆಗಿದೆ. ಆದ್ಮೇಲೆ ಎಲ್ಲರೂ ಕೂಡ ಸಮಾಧಾನ ಆಗಿದ್ದಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಪ್ರಕರಣದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಮರಣೋತ್ತರ ಪರೀಕ್ಷೆ ಆಗಿದೆ. ಆ ರಿಪೋರ್ಟ್ ಬಂದ ತಕ್ಷಣ ಅಸಲಿ ಕತೆ ಏನು, ಈ ಅನುಮಾನದ ಹುತ್ತಗಳ ಸುತ್ತ ಇರ್ತಕ್ಕಂಥ ಅಸಲಿ ಕತೆ ಏನು ಅನ್ನೋದು ಬಯಲಾಗತ್ತೆ. ಹೇಳಪ್ಪ ಏನೇನಾಗಬೇಕು, ಇನ್ಯಾರು ಮಾತಾಡ್ತೀನಿ, ನೀವು ಮಾತಾಡ್ತೀರಾ? ನೀವ್ ಹೇಳ್ತಾರೆ ಬಟ್ಟೆ ಚೇಂಜ್ ಆಗಿದೆ, ತನಿಖೆ ಮಾಡ್ತಾರೆ. ಬಟ್ಟೆ ಚೇಂಜ್ ಮಾಡಿದ್ರೆ ಆಯ್ತು, ನೆಕ್ಸ್ಟ್ ಸಾವಾಗಿದೆಯಲ್ಲ ಸರ್, ಸಾವಾಗಿದೆಯಪ್ಪ, ಅದಕ್ಕೆ ಅವ್ರು ಬರ್ಬೇಕು, ಅದಕ್ಕೆ ನೀನ್ ಅಡ್ರೆಸ್ ಮಾಡ್ಬೇಕು, ಮಾಡ್ತಾರೆ. ಹಂಗಲ್ಲ ಸರ್, ಎಷ್ಟೊತ್ತಿಗೆ ನಾನು ಅವನು ಸಿಂಹ ಸಿಂಗ್ ಸಂಬಳ ಒಂದ್ ನಿಮಿಷ ಅವನ ನನ್ನ ಮೇಲೆ ಆಡ್ತಾರೆ. ನಾನು ಸಿಂಹ ಸಿಂಗ್ ಯಾರ ಮೇಲೆ ಆಡ್ತಿದ್ಯಾ? ಏನು ಯಾಕೆ ಕರ್ಕೊಂಡ್ಬರ್ಬೇಕು? ನಾನು ಏನ ಮಾಡ್ತಿದ್ಯಾ? ನಾನು ಅದಕ್ಕೆ ಸಂಬಳ ಕೊಡೋದು, ಸಂಬಳ ನನ್ಗೆ ಅದಕ್ಕೆ ಕೊಡ್ತದ್ದು. ಜಪಾನ ಏನ್ ಮಾತಾಡ್ತಿದ್ವಿ, ಜಪಾನ ಕೆಲಸ ಅಲ್ಲ, ನಂದು ಕರ್ಕೊಂಬರೋದು ಕೆಲಸ ಅಲ್ಲ. ಏನ್ ಬಂದಿರೋ ಬೇಡ ಬಿಡು, ಸಮಸ್ಯೆ ಬಿಡು, ಮಾತಾಡ್ತಿದ್ಯಾ? ಹೆಚ್ಚಿಗೆ ಮಾತಾಡ್ಬೇಡ, ಅರ್ಥಾಯ್ತಲ್ಲ? ಏನ್ ಹತ್ತಂಟ್ ಕೆಲ್ಸನ ಸತಿ ನೋವಿಗೆ ಇದಲ್ಲ, ನೀನ್ ಮಾತಾಡ್ತಿದ್ರು ನನ್ಗೂ ಹೆಚ್ಚಿಗೆ ಮಾತಾಡ್ಬೇಡ, ಅರ್ಥಾಯ್ತಾ? ಏನ್ ಕೇಳ್ತಿದ್ವಿ ಅಂತ ತಿಗಾಲ ಮಾತಾಡ್ತೀಯ? ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಾನೇ ರಾತ್ರಿಯಿಂದ ಅವರಿಂದ ಸಂಬಳ ತಗೋತಿಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಮರ್ಯಾದೆ ಮಾತಾಡಿ, ಯಾಕಂದ್ರೆ ಹೋಗ ಅವನು ಬರದೇ ಬೇಡ ನನ್ಗೆ. ನಾನೇ ಯಾಕೆ ಕಳಿಸ್ತೇವೆ ಅವನ್ನ? ಕಳ್ಸಲ್ಲ ಕಣಯ್ಯ, ನನ್ ಕೆಲಸ ಅಲ್ಲ ಅದು. ನೀನ್ ಹೇಳಿದ್ಕೋಸ್ಕರ ನನ್ ಕಳ್ಸಲ್ಲ ಮಾಡೋದು. ನಾನು ಹೇಳಿದೀನಿ ಸಾಹೇಬ್ರು ಡೀಟೇಲ್ ಪ್ರತಿಯೊಂದು ತನಿಖೆ ಮಾಡ್ಕೊಡ್ತಾನಲ್ಲ, ಹೇಳಿದ್ದೀನಿ ನಾನು. ಇನ್ನು ಮೆಸೇಜ್ ಸಿಗ್ಲಿಲ್ಲ, ಸರ್ವಿಸ್ ಮಾಡ್ತೀನಿ ನಾನು.